आपादमौलिपर्यन्तं गुरूणाम् आकृतिविस्तरेत् तेन विघ्नाः प्रणश्यन्ति सिद्ध्यन्ति च मनोरथाः. ಗುರುಸಾರ್ವಭೌಮರ 354ನೇ ವರ್ಷದ ಸಪ್ತರಾತ್ರೋತ್ಸವದ ಸಮರ್ಪಣಾ ದಿವಸ ಇಂದು ವಿಶೇಷವಾಗಿ 8ನೇ ತಾರೀಕಿನಿಂದ ಇಂದಿನವರೆಗೂ ಆಚರಿಸಿರತಕ್ಕಂತಹ ಸಪ್ತರಾತ್ರೋತ್ಸವ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಹರಿವಾಯು ಗುರುಗಳ ಪ್ರೀತಿ ಜನಕವಾಗಿ ಈ ಕಾರ್ಯಕ್ರಮಗಳು ಆಗಿದೆ ಅಂತ ನಾವೆಲ್ಲ ಅನುಸಂಧಾನವನ್ನು ಮಾಡಿ ಈ ಎಲ್ಲಾ ಉತ್ಸವಗಳನ್ನು ನಮ್ಮ ಗುರುಗಳ ಮತ್ತು ಪೂರ್ವ ಗುರುಗಳ ತತ್ಪೂರ್ವ ಗುರುಗಳ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರು ತದಂತರ್ಯಾಮಿಯಾದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ನಮ್ಮ ಉಪಾಸ್ಯ ಮೂರ್ತಿ ಮೌಲರಾಮದೇವರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಈ ಆರಾಧನಾ ಶುಭ ಸಂದರ್ಭದಲ್ಲಿ ಅನೇಕ ಜನ ಜಾತ್ಯತೀತವಾದಂತಹ ಭಾಷಾತೀತವಾದ ಪ್ರಾಂತಾತೀತವಾದಂತಹ ಭಕ್ತರು ತನು ಮನ ಧನಗಳಿಂದ ಅನೇಕ ಬಗೆಯಾದಂತಹ ಸೇವೆಗಳನ್ನು ರಜತ ಸುವರ್ಣ ಅದೇ ರೀತಿಯಾಗಿ ಕಟ್ಟಡಗಳು ಅದೇ ರೀತಿಯಾಗಿ ಪುಷ್ಪಾಲಂಕಾರ ಜೊತೆಯಲ್ಲಿ ಅನ್ನದಾನ ಮತ್ತು ಉತ್ಸವಗಳ ಸೇವೆ ಎಲ್ಲಾ ಸೇವೆಗಳನ್ನು ಭಕ್ತರು ವಿಶೇಷವಾಗಿ ಲಕ್ಷೋಪಲಕ್ಷ ಸಂಖ್ಯೆಗಳಲ್ಲಿ ಭಕ್ತರು ಪಾಲ್ಗೊಂಡು ಈ ಸೇವೆಯನ್ನು ಮಾಡಿದ್ದಾರೆ. ಪ್ರತ್ಯಕ್ಷವಾಗಿ ಬಂದು ಸೇವೆಯನ್ನು ಸಲ್ಲಿಸಿರತಕ್ಕಂತಹ ಭಕ್ತರು, ಪರೋಕ್ಷವಾಗಿ ಆನ್ಲೈನ್ ಮೂಲಕವಾಗಿ ಸೇವೆಯನ್ನು ಸಲ್ಲಿಸಿರತಕ್ಕಂತಹ ಭಕ್ತರು, ಅದೇ ರೀತಿಯಾಗಿ ನಮ್ಮ ಶ್ರೀಮಠದ ಸಿಬ್ಬಂದಿ, ಮಂತ್ರಾಲಯ ಗ್ರಾಮಸ್ಥರು, ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಗೌತಮ ಗೋತ್ರದವರು, ಭಾರದ್ವಾಜ ಗೋತ್ರದವರು, ಔಷಧ ಗೋತ್ರ ತದಿತರ ಸಮಸ್ತ ನಮ್ಮ ಮಠದ ಶಿಷ್ಯರು, ಭಕ್ತರು ಎಲ್ಲರ ನಮ್ಮ ಸಿಬ್ಬಂದಿ, ಶ್ರೀಮಠದ ಸಿಬ್ಬಂದಿ, ಅರ್ಚಕ ವೃಂದದವರು ಎಲ್ಲರ ಸಹಯೋಗ, ನಮ್ಮ ಸಂಸ್ಕೃತ ವಿದ್ಯಾಪೀಠದ ಎಲ್ಲ ಪ್ರಾಂಶುಪಾಲರು, ಅಧ್ಯಾಪಕರು, ವಿದ್ಯಾರ್ಥಿಗಳು ಎಲ್ಲ ಜನಾಂಗದ ಸೇವೆಯ ಫಲವಾಗಿ ಈ ಆರಾಧನೆ ಗುರುಗಳ ಪ್ರೀತಿಜನಕವಾಗಿ ಪರಿಪೂರ್ಣವಾಗಿದೆ. ಇದರ ಪುಣ್ಯ ಎಲ್ಲರಿಗೂ ಸಲ್ಲಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆನ್ಲೈನ್ನಲ್ಲಿ ಸೇವೆ ಸಲ್ಲಿಸಿರತಕ್ಕಂತಹ ಭಕ್ತರಿಗೆ ಶ್ರೀಮಠದ ವತಿಯಿಂದ ಎಲ್ಲ ಪ್ರಸಾದಗಳು ಇತ್ಯಾದಿಗಳನ್ನು ಕಳಿಸಲಾಗುತ್ತೆ. ಅವರವರ ಗೋತ್ರ, ಅವರವರ ನಕ್ಷತ್ರ ರಾಶಿಗಳನ್ನು ನಾವು ಸಂಕಲ್ಪದಲ್ಲಿ ಎಲ್ಲ ತಿಳಿಸಿದ್ದೇವೆ. ಎಲ್ಲ ಭಕ್ತರು ನಾನಾ ಗೋತ್ರ ನಾನಾ ರಾಶಿ ಜನಿಸಿರತಕ್ಕಂತಹ ಸೇವಾಕರ್ತರ ಈ ಎಲ್ಲಾ ಪಟ್ಟಿಯನ್ನು ಗುರುಗಳು ರಾಘವೇಂದ್ರ ಸ್ವಾಮಿಗಳವರು ವೀಕ್ಷಿಸಿದ್ದಾರೆ. ಅವರ ಕರುಣಾದೃಷ್ಟಿ ಬಿದ್ದಿದೆ ಮತ್ತು ನಿಮ್ಮ ಸೇವೆ ಎಲ್ಲವೂ ಕೂಡ ಗುರುಗಳಿಗೆ ಸಮರ್ಪಿತವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ.